ನಮಸ್ಕಾರ ಗೆಳತಿಯರೇ. ಈಗ ಕಾರ್ತಿಕ ಮಾಸದ ದಾಮೋದರ ಸೂತ್ರದ ಬಗ್ಗೆ ತಿಳಿಸುತ್ತಿದ್ದೇನೆ. ಕಾರ್ತಿಕ ಮಾಸದ ಆಚರಣೆ. ಕಾರ್ತಿಕ ಮಾಸವು ಶ್ರೀಹರಿಗೆ ಅತಿ ಪ್ರಿಯವಾದ ಮಾಸವೆನಿಸಿದೆ. ಕಾರ್ತಿಕ ಮಾಸಕ್ಕೆ ಶ್ರೀ ದಾಮೋದರ ರೂಪಿ ಪರಮಾತ್ಮನ ನೇಮಾನುಕೂಲ ಶ್ರೀ ಹರಿಯ ಪ್ರೀತಿಯನ್ನುದ್ದೇಶಿಸಿ ಈ ಮಾಸದಲ್ಲಿ ಮಾಡುವ ಸ್ನಾನ, ದಾನ, ವ್ರತ ಇತ್ಯಾದಿಗಳು ಅಕ್ಷಯ ಫಲವನ್ನು ನೀಡುತ್ತವೆ. ಅಂತೆಯೇ ಕಾರ್ತಿಕ ಮಾಸಕ್ಕೆ ಸಮನಾದ ಮಾಸವಿಲ್ಲ, ಕೃತಯುಗಕ್ಕೆ ಸಮನಾದ ಯುಗವಿಲ್ಲ, ವೇದಗಳಿಗೆ ಸಮನಾದ ಶಾಸ್ತ್ರವಿಲ್ಲ, ಗಂಗಾ ನದಿಗೆ ಸಮನಾದ ತೀರ್ಥವಿಲ್ಲ. ಈ ಕಾರ್ತಿಕ ಮಾಸದಲ್ಲಿ ಯಾವುದೇ ಪುಣ್ಯ ಕಾರ್ಯವನ್ನು ಮಾಡಿದರೂ ವಿಶಿಷ್ಟವಾದ ಪುಣ್ಯ ಲಭಿಸುತ್ತದೆ. ಕಾರ್ತಿಕ ಮಾಸದಲ್ಲಿ ಪ್ರಾಂತ್ಯ ಸ್ನಾನ, ದೀಪದಾನ, ಭಗವದ್ಧ್ಯಾನ, ದೀಪೋತ್ಸವ, ನಾಮ ಸಂಕೀರ್ತನ, ಪುರಾಣ ಶ್ರವಣ, ತುಳಸಿ ವೃಕ್ಷ ಬೆಳೆಸುವುದು, ನೀರು ಹಾಕುವುದು, ಧಾತ್ರಿ ವೃಕ್ಷದ ಪೂಜೆ ಮುಂತಾದ ಕಾರ್ಯಗಳನ್ನು ನಿಷ್ಕಾಮ ಬುದ್ಧಿಯಿಂದ ಭಗವಂತನ ಪ್ರೀತ್ಯರ್ಥವಾಗಿ ಮಾಡಬೇಕು. ಕಾರ್ತಿಕ ಮಾಸದಲ್ಲಿ ಭಗವದ್ಗೀತೆ ಹಾಗೂ ಭಾಗವತ ಗ್ರಂಥಗಳ ಶ್ರವಣ ಪಠಣ ಪಾರಾಯಣ ಮಾಡಬೇಕು. ಗೀತಾ ಪಾಠ, ಪುರಾಣಾದಿಗಳನ್ನು ಕಾರ್ತಿಕ ಮಾಸದಲ್ಲಿ ಯಾರು ಮಾಡುವರೋ ಅವರ ಪುಣ್ಯದ ಫಲವನ್ನು 100 ವರ್ಷಗಳವರೆಗೆ ಹೇಳಿದರೂ ಸಾಲದು. ಮತ್ತು ಶ್ರೀಮದ್ ಭಾಗವತದ ಶ್ರವಣ ಯಾರು ಮಾಡುವರೋ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗಿ ಸದ್ಗತಿಯಾಗುತ್ತಾರೆ. ಕಾರ್ತಿಕ ಮಾಸದ ಶುಕ್ಲಪಕ್ಷದ ಕೊನೆಯ 3 ತಿಥಿಗಳು ತ್ರಯೋದಶಿ, ಚತುರ್ದಶಿ, ಪೌರ್ಣಮಿ. ಇವು 3 ಲೋಕಕ್ಕೆ ಕಲ್ಯಾಣಕಾರವಾಗಿದೆ. ಇವುಗಳ ಅಂತ್ಯ ಪುಷ್ಕರಣಿ ಎಂದು ಹೆಸರು. ಪೂರ್ತಿ 1 ತಿಂಗಳ ಕಾರ್ತಿಕ ಸ್ನಾನ ಮಾಡಲಾಗದಿದ್ದರೆ ಈ 3 ದಿನಗಳಲ್ಲಿ ಪ್ರಾಂತ್ಯ ಸ್ನಾನ ಮಾಡಬೇಕು. ಕಾರ್ತಿಕ ವ್ರತದ ಪುಣ್ಯಕ್ಕೆ ಭಾಗಿಯಾಗುತ್ತದೆ. ಕಾರ್ತಿಕ ಮಾಸದ ದಾನ ಧರ್ಮಗಳು. ಕಾರ್ತಿಕ ಮಾಸದಲ್ಲಿ ಪ್ರಾಂತ್ಯ ಸ್ನಾನಕ್ಕೆ ವಿಶೇಷ ಫಲ. ಕಾರ್ತಿಕ ಮಾಸದಲ್ಲಿ ಜಲದಾನ, ಅನ್ನದಾನ ಶ್ರೇಷ್ಠವಾಗಿದೆ. ಕಾರ್ತಿಕ ಮಾಸದಲ್ಲಿ ಗೋವುಗಳ ದಾನಕ್ಕೆ ಸಮವೇ 1 ಗಾಡಿ ವಾಹನ ದಾನಕ್ಕೆ ಸಮವೆನಿಸಿದೆ. 10 ಗಾಡಿಗಳ ದಾನಕ್ಕೆ 1 ಕುದುರೆಯ ದಾನವು ಸಮ. ಮಠಗಳಿಗೆ ಮಾಡುವ ಆನೆ ದಾನವಾದರೂ 1000 ಕುದುರೆಯ ದಾನಕ್ಕೆ ಸಮ. ವಿದ್ಯಾದಾನಕ್ಕಿಂತ ಕೋಟಿ ಪಾಲು ಮಿಗಿಲಾದದ್ದು ಭೂಮಿ ದಾನ. 1000 ಭೂಮಿ ದಾನಗಳಿಗಿಂತ 1 ಗೋದಾನ ಮಿಗಿಲಾದದ್ದು. 1000 ಗೋದಾನಕ್ಕಿಂತ ಅನ್ನದಾನವು ಮಿಗಿಲಾದದ್ದು. ಕಾರ್ತಿಕ ಮಾಸದಲ್ಲಿ ಅನ್ನದಾನವನ್ನು ಮಾಡಬೇಕು. ಅನ್ನದಾನ, ಗೋಗ್ರಾಸ ದಾನ, ಹರಿಕಥಾಶ್ರವಣ, ದೀಪದಾನ ಇವುಗಳನ್ನು ಪ್ರತಿಯೊಬ್ಬರೂ ಮಾಡಲೇಬೇಕು. ಬ್ರಹ್ಮಚರ್ಯ, ನೆಲದ ಮೇಲೆ ಮಲಗುವುದು, ಒಂದೇ ಹೊತ್ತು ಊಟ, ಹರಿನಾಮ ಸ್ಮರಣೆ, ದೇವಾಲಯವನ್ನು ಗುಡಿಸಿ ಒರೆಸಿ ರಂಗೋಲಿಯನ್ನು ಹಾಕುವುದು, ತುಳಸಿ, ಧಾತ್ರಿ, ಪತ್ರಿಗಳಿಂದ ರಾಧ ದಾಮೋದರ ಪೂಜೆ, ಸಾಲಿಗ್ರಾಮ ಪೂಜೆ, ಅಶ್ವತ್ಥ ಪೂಜೆ, ಗುರುಸೇವೆ, ನಿತ್ಯದ ದೀಪವನ್ನು ಬೆಳಗುವುದು. ಕಾರ್ತಿಕ ಮಾಸದ ಮಹಿಮೆ. ಗುಣವತಿಯು ಸತ್ಯಭಾಮೆಯಾದದ್ದು. ಸತ್ಯಭಾಮೆಯ ನಾರದರ ಹೇಳಿಕೆಯಂತೆ ಪುರುಷಾದಾನ ವ್ರತವನ್ನು ಮಾಡಿ ಶ್ರೀಕೃಷ್ಣನನ್ನೇ ನಾರದನಿಗೆ ದಾನ ಕೊಟ್ಟಳು. ನಂತರ ಶ್ರೀಕೃಷ್ಣನನ್ನು ಪ್ರಥಮೆಯಾಗಿ ವಿಶೇಷವಾಗಿ ದಕ್ಷಿಣೆಯನ್ನು ಸ್ವೀಕರಿಸಿ ಶ್ರೀಕೃಷ್ಣನು ಸತ್ಯಭಾಮೆಗೆ ಒಪ್ಪಿಸಿದರು. ಈ ವ್ರತದಿಂದ ಜನ್ಮ ಜನ್ಮಾಂತರದಲ್ಲೂ ಪ್ರಿಯಳಾಗಿದ್ದಳು. ಇದಾದ ನಂತರ ಸತ್ಯಭಾಮೆಯು ಶ್ರೀಕೃಷ್ಣನನ್ನು ಹೀಗೆ ಪ್ರಶ್ನಿಸಿದಳು: ನೀನು ಏನು ಧರ್ಮಕಾರ್ಯ ಫಲವಾಗಿ ನೀನು ಪತಿಯಾಗಿ ದೊರೆತಿರುವಿ ಎಂದು. ಶ್ರೀಕೃಷ್ಣನು: ಸತ್ಯಭಾಮೆ, ನೀನು ಈ ಹಿಂದೆ ಗುಣವತಿ ಎಂಬ ಕನ್ಯೆಯಾಗಿ ದೇವಶ್ರಮನೆಂಬ ಶ್ರುತಿವಿಪ್ರನಿಗೆ ಪುತ್ರಿಯಾಗಿದ್ದು, ದೇವಶ್ರಮನ ತನ್ನ ಶಿಷ್ಯನಾದ ಚಂದ್ರನೆನ್ನುವನಿಗೆ ನಿನ್ನನ್ನು ಧಾರೆ ಎರೆದು ಕೊಟ್ಟಿದ್ದರು. ಒಂದು ಬಾರಿ ಅರಣ್ಯಕ್ಕೆ ಹೋಗಿದ್ದಾಗ ಘೋರ ರಾಕ್ಷಸನ ದೇವಶರ್ಮ ಹಾಗೂ ಅಳಿಯನನ್ನು ತಿಂದು ತೆಗೆದ ಗುಣವತಿಯಾದರು. ವಿಶೇಷವಾದ ರೀತಿಯಲ್ಲಿ ಕಾರ್ತಿಕ ವ್ರತದ ಏಕಾದಶಿ ವ್ರತ ಇದೇ ಮೊದಲಾದ ದೇಹವನ್ನು ಉದ್ದೇಶಿಸಿದಳು. ಕಾರ್ತಿಕ ಸ್ನಾನದ ಮಹಿಮೆ. ಆಗ ಗುಣವತಿಯು ಕಾರ್ತಿಕ ಮಾಸದಲ್ಲಿ ನಸುಕಿನಲ್ಲಿ ಎದ್ದು ಸ್ನಾನವನ್ನು ಮಾಡುತ್ತಿದ್ದಳು. ಕಾರ್ತಿಕದಲ್ಲಿ ಕಾವೇರಿಯ ಸ್ನಾನವನ್ನಾದರೂ ಮಹಾಫಲಪ್ರದವಾದುದು, ವಿಷ್ಣು ಸಾಯುಜ್ಯ ಪ್ರಾಪ್ತಿಗೆ ಸಮಾನವಾದುದು. ಕಾರ್ತಿಕ ಮಾಸದಲ್ಲಿ ಪ್ರತಿ ವರ್ಷವೂ ಗಂಗೆ ಕಾವೇರಿ ನದಿಗೆ ಬರುವಳು. ಆದ್ದರಿಂದ ತುಲಾಮಾಸ ಸ್ನಾನವು ಕಾವೇರಿ ನದಿಯಲ್ಲಿ ಮಾಡುವುದು ಪ್ರಶಸ್ತವಾಗಿದೆ. ಇಂತಹ ಶುಭ್ರವಾದ ಕಾವೇರಿಯಲ್ಲಿ ಗುಣವತಿಯು ಸ್ನಾನ ಮಾಡಿದಳು. ಕಾರ್ತಿಕದಲ್ಲಿ ದೀಪಾರಾಧನೆ ಮುಖ್ಯವಾಗಿದೆ. ದೀಪಾರಾಧನೆಯನ್ನು ಮಾಡದವರು ಕುರುಡರಾಗುವರು. ದೇವಾಲಯನ್ನು ಸಾರಿಸುವುದು, ಸರ್ವಾಂಜನ ರಂಗವಲ್ಲಿ ಸ್ವಸ್ತಿಕದಿಂದ ಚಿಹ್ನೆ ಬರೆಯುವುದು, ಏಕಾದಶಿ ಉಪವಾಸ ಮಾಡುವುದು, ಜಾಗರಣೆ, ಪಾರಾಯಣ ಇವುಗಳಿಂದ ಗುಣವತಿಯು ಭಗವಂತನು ಮೆಚ್ಚಿಸಿದಳು. ಹೀಗೆ ಆ ಜನ್ಮ ಪೂರ್ತಿ ಗುಣವತಿಯು ಕಾರ್ತಿಕ ಮಾಸದ ವ್ರತವನ್ನು ನಿಷ್ಠೆಯಿಂದ ಆಚರಿಸಿದ್ದರಿಂದ ಗುಣವತಿಯು ಸತ್ಯಭಾಮೆಯಾದಳು. ಆ ಗುಣವತಿಯು ನೀನಾಗಿದ್ದೀಯೆಂದು ಶ್ರೀಕೃಷ್ಣನು ತಿಳಿಸಿದನು. ಈ ಕಥಾನಕದಿಂದ ಸ್ತ್ರೀಯರು ಕಾರ್ತಿಕ ಮಾಸ ಧರ್ಮಗಳನ್ನು ಪಾಲಿಸಿದರೆ ಯೋಗ್ಯ ಸದ್ಗುಣಿಯಾದ ಪತಿಯು ಲಭಿಸಿ ಪತಿವಿಯೋಗವಿಲ್ಲದೆ ಜೀವಿಸುವರು ಎಂದು ತಿಳಿಯುತ್ತದೆ. ದೀಪದಾನ. ದೀಪವು ಕತ್ತಲೆ ಕಳೆಯುತ್ತದೆ, ಶಾಂತಿ ಕೊಡುತ್ತದೆ. ಈ ದೀಪದಾನದಿಂದ ನನ್ನ ವಂಶ
ಬೆಳಗಲಿ. ದೇವತೆಗಳಿಗೆ ಪ್ರಿಯವಾದ ದೀಪ ಜ್ಞಾನಪ್ರದಾಯಕ. ಇದನ್ನು ನೀಡುವುದರಿಂದ ನನಗೆ ಸುಖವಾಗಲಿ, ಶಾಂತಿಯಾಗಲಿ. ಅನೇನೆ ದೀಪದಾನ ಕರ್ಮಾಣ ಭಾರತೀ ರಮಣೆ ಮುಖ್ಯ ಪ್ರಾಣ ಅಂತ ಕಾರ್ತಿಕ ದಾಮೋದರ ಪ್ರಿಯತಮ. ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ. ದೀಪದಾನದ ಮಹತ್ವ. ಕಾರ್ತಿಕ ಮಾಸದಲ್ಲಿ ಭಗವಂತನಿಗೆ ದೀಪಗಳನ್ನು ಹಚ್ಚುವುದು ಪ್ರಶಸ್ತವಾಗಿದೆ. ಅಶ್ವಿನಿ ಮಾಸದ ಪೌರ್ಣಿಮೆಯಿಂದ ದೀಪವನ್ನು ಹಚ್ಚುವುದು ದೀಪದಾನದ ಮಹಿಮೆ. ಯಾರು ಕಾರ್ತಿಕದಲ್ಲಿ ಭಗವಂತನೇ ಶುಚಿಯಾಗಿ ಯಾರು ಬೆಳಗುವರೋ ಅವರು ಸಂಸಾರದಿಂದ ಮುಕ್ತರೆಂದು ಅರ್ಥ ಆಗುತ್ತಿರುತ್ತದೆ. ದೀಪದಲ್ಲಿ ಉಜ್ವಲಗೊಳಿಸುವ ಮತ್ತೊಬ್ಬರ ಮನೆಯ ದೀಪವನ್ನು ಹಚ್ಚುವುದು, ಬತ್ತಿಯನ್ನು ದಾನ ಮಾಡುವುದು ಇವೆಲ್ಲವೂ ದಾನಿಯ ಅಜ್ಞಾನವನ್ನು ಪರಿಹರಿಸಿ ಜ್ಞಾನವನ್ನು ನೀಡಲು ಸಹಕಾರಿಯಾಗುತ್ತದೆ. 1008, 108, 24, 27 ಹೀಗೆ ದೀಪಗಳನ್ನು ಶಕ್ತಿಯಂತೆ ಬೆಳಗಿಸಬೇಕು. ಕಾರ್ತಿಕ ಮಾಸದಲ್ಲಿ ಕಮಲಗಳಿಂದ ಪೂಜೆ, ತುಳಸಿ, ಮಾಲತಿ, ಮುನಿ ಪುಷ್ಪಗಳಿಂದ ಪೂಜಿಸಬೇಕು ಮತ್ತು ದೀಪದಾನವನ್ನು ಮಾಡಬೇಕು. ಹೀಗೆ ಈ 5 ಪವಿತ್ರವಾದ ದೇವಸ್ಥಾನಗಳು ಗೋಪುರದ ಮೇಲೆ ಆಕಾಶ ದೀಪವನ್ನು ಭಗವಂತನಿಗೆ ಈ ಕೆಳಗಿನ ಮಂತ್ರದಿಂದ ಅರ್ಪಿಸಬೇಕು. ಕಾರ್ತಿಕದಲ್ಲಿ ತುಪ್ಪದ ದೀಪ, ತೈಲ ದೀಪ, ಆಕಾಶ ದೀಪ ಇವುಗಳನ್ನು ದೇವರಿಗೆ ಅರ್ಪಿಸಿದರೆ ಸ್ವರ್ಗದಲ್ಲಿ ಸುಖಿಸುವನು. 30 ದಿನಗಳ ದೀಪವನ್ನು ಬೆಳಗಬೇಕು. ಸಾಧ್ಯವಿಲ್ಲದಿದ್ದರೆ 5 ದಿನಗಳಾದರೂ ದೀಪವನ್ನು ಬೆಳಗಬೇಕು. ದೀಪವನ್ನು ಬೆಳಗುವ ಶಕ್ತಿ ಇಲ್ಲದಿದ್ದರೆ ಬೇರೆಯವರು ಹಚ್ಚಿರುವ ದೀಪವನ್ನು ತೆಗೆದು ಉಜ್ವಲಗೊಳಿಸುವ ದೀಪಗಳಿಗೆ ಆರದಂತೆ ರಕ್ಷಿಸುವುದರಿಂದ ಅಕ್ಷಯ ಪುಣ್ಯ ಸಿಗುತ್ತದೆ. ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ ಪ್ರಾಂತ್ಯಕಾಲ, ಸಾಯಂಕಾಲ ವಿಶೇಷವಾಗಿ ದೀಪಗಳಿಂದ ತುಳಸಿಯನ್ನು ಪೂಜಿಸಬೇಕು. ದೀಪಾರಾಧನೆಯನ್ನು ಮಾಡಬೇಕು. ಈ ವೃತವಾಗಿ ಸ್ವೀಕರಿಸಬೇಕು ಮತ್ತು ದೇವರಿಗೆ ನಿವೇದಿಸಿದ ಪಾಯಸನ ಪ್ರತಿನಿತ್ಯ ತುಳಸಿಗೆ ನಿವೇದಿಸಬೇಕು. ಹೀಗೆ ಕಾರ್ತಿಕ ಮಾಸದಲ್ಲಿ ತುಳಸಿಗೆ ಪ್ರತಿನಿತ್ಯವೂ ದೀಪಾರಾಧನೆ ಮತ್ತು ಪಾಯಸನ್ನದ ನೈವೇದ್ಯಗಳಿಂದ ಇಷ್ಟಾರ್ಥಗಳು ಸಿದ್ಧಿಸುವವು. ಕಾರ್ತಿಕ ಮಾಸದ ತುಳಸಿ ವಿಶೇಷ ಪೂಜೆ. ಕಾರ್ತಿಕ ಮಾಸವು ವರ್ಷದ ಶ್ರೇಷ್ಠ ಮಾಸಗಳಲ್ಲಿ ಒಂದು ಮಾಸವಾಗಿದೆ. ಕಾರ್ಯಗಳು ಶ್ರೇಷ್ಠ, ಅದರಲ್ಲೂ ತುಳಸಿ ಪೂಜೆ ವಿಶೇಷ. ದೀಪದಾನವಂತೂ ತುಂಬ ಶ್ರೇಷ್ಠವಾದದ್ದು. ಕಾರ್ತಿಕ ಮಾಸದಲ್ಲಿ ಇದು ಇನ್ನಷ್ಟು ಪವಿತ್ರ. ಕಾರ್ತಿಕವು ದೇವತೆಗಳ ಅರುಣೋದಯ ಕಾಲ. ಅದಕ್ಕೆಂದೇ ದೀಪಾರಾಧನೆಯ ಮಹತ್ವ. ದೀಪದಾನವು ಮಹತ್ವಪೂರ್ಣ. ತುಳಸಿ ಸಮೇತವಾದಾಗ ಇದಕ್ಕೆ ಇರುವ ಮಹತ್ವ ವರ್ಣನೆಗೆ ಮೀರಿದ್ದು. ಕಾರ್ತಿಕ ಮಾಸವು ಮಾರ್ಗಶಿರ ಮಾಸದಿಂದ ಪ್ರಾರಂಭವಾಗುವ ಕೇಶವಾದಿ ಮಾಸಗಳಿಂದ ಕೊನೆಯದು. ಎಂದರೆ ಇದು ಆ ವರ್ಷದ ಉಪಸಂಹಾರ ಸ್ವರೂಪದ ಮಾಸ. ಆ ವರ್ಷದ ಸಮಸ್ತ ಕರ್ಮಗಳನ್ನು ಶ್ರೀಹರಿಗೆ ಸಮರ್ಪಿಸುವ ವಿಶೇಷ ಪರ್ವಕಾಲ. ಸಮರ್ಪಣೆಗೆ ತುಳಸಿಯು ಅತ್ಯಂತ ಅಗತ್ಯವಾದ್ದರಿಂದ ಈ ಮಾಸದಲ್ಲಿ ತುಳಸಿಯ ಪೂಜೆ ವಿಹಿತವಾಗಿದೆ. ಕಾರ್ತಿಕ ಮಾಸದಲ್ಲಿ ತುಳಸಿಯ ದರ್ಶನ, ಸ್ಪರ್ಶನ, ಧ್ಯಾನ, ನಮನ, ಅರ್ಚನೆ, ರೋಪಣ, ಸೇಚನ ಮೊದಲಾದ ಸೇವೆಗಳಿಂದ ತುಳಸಿಯು ಯುಗಗಟ್ಟಲೆ ಮಾಡಿದ ಪಾಪಗಳನ್ನು ನಾಶ ಮಾಡುವಳು. 8 ರೀತಿಯ ತುಳಸಿಯನ್ನು ಸೇವಿಸಿದವಳು ಮನೆಯಲ್ಲಿ ಕೋಟಿ ಸಾವಿರ ಯುಗಗಳವರೆಗೆ ನೆಲೆಸುವಳು. ಹೀಗೆ ತುಳಸಿಯನ್ನು ಸೇವಿಸುವವರು ಶ್ರೀಹರಿಯ ಮಂದಿರದಲ್ಲಿ ಕೋಟಿ ಸಾವಿರ ಯುಗಗಳಷ್ಟು ಕಾಲ ನೆಲೆಸುವರು. ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ತುಳಸಿ ಪತ್ರಗಳಿಂದ, ತುಳಸಿ ದಳಗಳಿಂದ ಅಥವಾ ತುಳಸಿ ಪುಷ್ಪಗಳಿಂದ ಪರಮಾತ್ಮನನ್ನು ಪೂಜಿಸಬೇಕು. ಹೀಗೆ ಮಾಡಿದರೆ ಸಾಧಕನು ತಾನು ಈ ಜನ್ಮದಲ್ಲಿ ಸಂಪಾದಿಸಿದ ಪಾಪಗಳನ್ನು ಕಳೆದುಕೊಳ್ಳುತ್ತಾನೆ. ಎಲ್ಲ ಪಾಪಗಳು ಸುಟ್ಟು ಭಸ್ಮವಾಗುತ್ತದೆ. ತಾನೇ 6 ಗಂಟೆಯ ಒಳಗಾಗಿ ಮನೆ ಹೊಚ್ಚಲ ಪೂಜೆ ಮಾಡಿ, ಬಾಗಿಲ ತೊಳೆದು, ಅಂಗಳ ಎಲ್ಲ ಸಾರಿಸಿ, ರಂಗೋಲಿ ಹಾಕಿ, ಹೊಚ್ಚಲ ಮುಂದೆ ದೀಪ ಹಚ್ಚಿ ಮತ್ತು ತುಳಸಿ ಕಟ್ಟೆ ಮುಂದೆ 2 ದೀಪ ಹಚ್ಚಿ ಈ ನಿತ್ಯ ದಾಮೋದರ ಸೂತ್ರವನ್ನು ಹೇಳಬೇಕು. ಹೇಳಿದರೆ ಪುಣ್ಯ ಲಭಿಸುತ್ತದೆ. ನಿತ್ಯ ದಾಮೋದರ ಸೂತ್ರ. ಮತ್ಸ್ಯಾಕೃತಿಕರ ಜಯದೇವೇಶ, ವೇದ ವಿಭೂದಕ ಕೂರ್ಮ ಸ್ವರೂಪ, ಮಂದರಗಿರಿಧರ ಶೋಕರ ರೂಪ, ಭೂಮಿ ವಿದಾಕರ ಜಯದೇವೇಶ, ಕಾಂಚನ ಲೋಚನ ನರಹರಿ ರೂಪ, ದುಷ್ಟ ಹಿರಣ್ಯಕರ ಭಂಜನ ಜಯಭೋ, ಜಯ ಜಯ ವಾಮನ ಬಲಿ ವಿದ್ವಂಸಿನ ದುಷ್ಟ ಕುಲಾಂತರ ಭಾರ್ಗವ ರೂಪ, ಜಯ ವಿಶ್ರವಸ ಸುತ ವಿದ್ವಂಸಿನ ಜಯ ಕಂಸಾರೆ ಯುಧಕುಲ ತಿಲಕ, ಜಯ ವೃಂದಾವನ ಚರ ದೇವೇಶ, ದೇವಕಿ ನಂದನ ನಂದಕುಮಾರ, ಜಯ ಗೋವರ್ಧನ ವರವತ್ಸಾರೆ, ದೇನಕ ಭಂಜನ ಜಯ ಕಂಸಾರೆ, ರುಕ್ಮಿಣಿ ನಾಯಕ ಜಯ ಗೋವಿಂದ, ಸತ್ಯವಲ್ಲಭ ಪಾಂಡವ ಬಂಧು ಖಗರವಾಹನ ಜಯ ಪೀಠಾರೆ, ಜಯ ಮುರಭಂಜನ ಪಾರ್ಥ ಸುಖೇತ್ವ ಭೌಮ ವಿನಾಶಕ, ದುರ್ಜನ ಹಾರಿನ ಸಜ್ಜನ ಪಾಲಕ ಜಯ ದೇವೇಶ, ಶುಭಗುಣಪೂರಿತ ವಿಶ್ವೇಶ, ಜಯ ಪುರುಷೋತ್ತಮ ನಿತ್ಯ ವಿಬೋಧ, ಭೂಮಿ ಭರಾಂತಕ ಕಾರಣ ರೂಪ, ಜಯ ಕರಭಂಜನ ದೇವವರಣ್ಯ, ವಿಧಿಭವಕುಸರ ಸುತತ ಸುವಂದಿತ, ಸಚ್ಚರ ಶ್ರಾಮಜ ಕುಂಚಸ ನೇತ್ರ, ಸಕಲ ಸುರಾಸುರ ನಿಗ್ರಹಕಾರಿಣ, ಪೋತ ನಿಮಾರಣ ಜಯ ದೇವೇಶ, ಯೋದ್ಭ ವಿಭ್ರಮ ಮತ್ಸ್ಯಾದಿಂದ ಅಕಮಲಾಸನ, ಶುಂಭ ವಿಪಾದ್ಯ ಸೃಷ್ಟಿ ಸ್ಥಿತಿಲಯಚ್ಚ, ಸ್ಥಿರಚಲವಲ್ಲಸತ ಜಯ ಭೋ, ಜಯ ಯಮಲಾರ್ಜನ ಭಂಜನ ಮೂರ್ತೆ, ಜಯ ಗೋಪಿ
ಕುಂಚಕ ಕುಂಕುಮಾಂಕಿತಾಂಗ ಪಾಂಚಲಿ ಪರಿಪಾಲನ ಜಯ ಭೋ ಜಯ ಗೋಪೀ ಜನರಂಜನ ಜಯ ಭೋ ಜಯ ರಾಸೋತ್ಸವರತ ಲಕ್ಷ್ಮೀಶ ಸತತ ಸುಕಾರ್ಣವ ಜಯ ಕಂಜಾಕ್ಷ ಜಯ ಜನನೀ ಕರಪಾಶ ಸುಬದ್ಧ ಹರಣ್ಣಾವನಿತಸ ಸುರೇಶ ಬಾಲಕ್ರೀಡಾನಪರ ಜಯ ಭೋತ್ವ ಮುನಿಹರ ವಂದಿತ ಪದ್ಮೇಶ ಕಾಳಿಯ ಪಣಿಪಣಮರ್ದನ ಜಯ ಭೋ ದ್ವಿಜಪತ್ಯಪೀರ್ಥ ಮತ್ಸ್ಯ ವಿಭನ್ನ ಕ್ಷೀರಾಬುಂದಿಕೃತ ನಿಲಯನ ದೇವವರದ ಮಹಾಬಲ ಜಯ ಜಯಕಾಂತ ದುರ್ಜನ ಮೋಹಕ ಬುದ್ಧ ಸ್ವರೂಪ ಸಜ್ಜನ ಬೋಧಕ ಕಲ್ಕಿ ಸ್ವರೂಪ ಯುಗಕೃತ ಜಯ ಯುಗಕೃತ ದುರ್ಜನ ವಿದ್ವಂಸಿನ ಜಯ 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 ಭೋ ಜಯ ವಿಶ್ವಾತ್ಮನೆ ಇತಿ ಮಂತ್ರ ಪಟೇನ್ನವ ಕುರ್ಯಾ ನಿರಂಜನ ಬುಧ ಪಟಿಕಾದ್ವಯಧಿಷ್ಠಾನ ಸ್ಥಾನ ಕುರ್ಯಾ ತಥಾ ನಿಧಿ ಅನ್ಯಾತ ನರಕಂ ಯಾದಿ ಯಾವದಿಚ್ಛ ದುರ್ದಶ ಇತಿ ಶ್ರೀ ಕಾರ್ತಿಕ ದಾಮೋದರ ಸೂತ್ರ ಸಂಪೂರ್ಣಂ. ಈ ಮಂತ್ರವನ್ನು ನಾನು ಮುಂಜಾನೆ ಬೆಳಕಾಗುವುದರೊಳಗಾಗಿ ಹೊಚ್ಚಲ ಪೂಜೆ ಮತ್ತು ದೇವರ ಪೂಜೆ ಮಾಡಿ ಹೊಚ್ಚಲ ಮುಂದೆ 2 ದೀಪ ತುಳಸಿಯ ಮುಂದೆ 2 ದೀಪ ಹಚ್ಚಿ ಈ ಮಂತ್ರವನ್ನು ಪಠನೆ ಮಾಡಬೇಕು. ಈ ಮಂತ್ರವನ್ನು 1 ತಿಂಗಳ ಪರ್ಯಂತ ಪಠನ ಮಾಡಬೇಕು. ಇದು ಕಾರ್ತಿಕ ದಾಮೋದರ ಮಂತ್ರ. ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಟ್ಟಿರ್ತೇನೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ವಿಡಿಯೋವನ್ನು ನೋಡಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಗೆಳತಿಯರೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ.